ಹೊಸಬ್ರು ಗೆದ್ದರೆ ಅದು ದುನಿಯಾ ಗೆದ್ದಂಗೆ. ಯಾಕಂದರೆ ಹೊಸಬ್ರನ್ನ ಹಾಕ್ಕೊಂಡಾಗ ಒಂದು ಸಹಜವಾಗಿ ಹೆದರಿಕೆ ಇರುತ್ತೆ, ಅದನ್ನು ಗುರುತಿಸಲ್ಲ. ಒಂದು 10 ಪೋಸ್ಟ್ರ್ ಬಿದ್ದಿದೆ ಅಂದರೆ 10 ಜನನ ಒಂದೇ ಥರ ನೋಡ್ಬಿಡ್ತಾರೆ. ಈ ಸಿನಿಮಾದ ಟೈಟ್ಲು ಪಂಚತಂತ್ರ, ಪಂಚತಂತ್ರದಲ್ಲಿರೋ ಹೊಸಬ್ರು, ಪಂಚತಂತ್ರದಲ್ಲಿರೋ ರೇಸು, ಈ ಥರದ್ದೊಂದು ಸುಮಾರು ಹೊಸ್ತು ಅಂತ ತುಂಬ ಹೊಸ್ತು ತುಂಬಿಕೊಂಡಿರೋ ಪಂಚತಂತ್ರ ಅದು ರಿಲೀಸ್ ಆದ ದಿನದಿಂದ ಈ ಕ್ಷಣದವರೆಗೆ ಅದಕ್ಕೆ ಸಿಕ್ಕಿರೋ ಪ್ರತಿಕ್ರಿಯೆ, ಚಪ್ಪಾಳೆ, ಶಿಳ್ಳೆ ಎಲ್ಲದೂ ಕೇಳಿ ನನಗೊಂದು ಧನ್ಯತೆ ಬರ್ತಿದೆ. ಇಡೀ ತಂಡಕ್ಕೊಂದು ಧನ್ಯತೆ. ಹೊಸಬ್ರೇ ನಮ್ಮ ಭವಿಷ್ಯ. ಎಲ್ಲ ದೊಡ್ಡ ಸ್ಟಾರ್ಗಳು ಒಂದೊಂದು ಕಾಲದಲ್ಲಿ ಹೊಸಬರಾಗಿರ್ತಾರೆ. ಆ ಥರ ಇವತ್ತು ಒಂದು ಹೊಸ ಪ್ರತಿಭೆಗಳ ತಂಡ ಮುಂದೆ ತುಂಬ ದೊಡ್ಡ ಲೆವೆಲಿಗೆ ಬೆಳೆಯುತ್ತೆ ಅನ್ನೋದೊಂದು ಸಣ್ಣ ಟಿಕ್ ಮಾರ್ಕ್, ಪಾಸ್ ಮಾರ್ಕ್ ಏನು ಸಿಕ್ಕಿದೆ, ಅದು ನಾಯಕಿಗೆ ಸಿಕ್ಕಿದೆ. ಮತ್ತು ಸುಮಾರು ಜನ ಹೊಸಬರು ಇದ್ದಾರೆ ಸಿನಿಮಾದಲ್ಲಿ. ಒಂದು ಇದೇ ತಾನೇ ತೊಟ್ಲಿಂದ ಆಚೆ ಕತ್ತೆತ್ತಿ ಮಗು ನಿದ್ದೆಯಿಂದ ಎದ್ದು ನಗುತ್ತಲ್ಲ, ಆ ಥರದ್ದೊಂದು ಪ್ರತಿಕ್ರಿಯೆ ಪ್ರೇಕ್ಷಕರನ್ನ ಮೀಟ್ ಮಾಡೋದೇ ಒಂದು ದೊಡ್ಡ ಸಂತೋಷ. ಈ ಸಿನಿಮಾ ನೋಡಿದ ಪ್ರೇಕ್ಷಕರನ್ನ ಮೀಟ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಜೈ ಹೋ, ಜೈ ಪಂಚತಂತ್ರ. ಗೆಲ್ಲಿಸಿದಿರಿ, ಇದು ತಮ್ಮ ಕೃಪೆ, ಮಾಧ್ಯಮದ ಕೃಪೆ, ಪ್ರೇಕ್ಷಕ ಮಹಾಪ್ರಭುವಿನ ಆಶೀರ್ವಾದ ಇದು. ಮೌತ್ ಪಬ್ಲಿಸಿಟಿ. ಈಗ ಮುಂಗಾರು ಮಳೆನೂ ಅಷ್ಟೇ, ರಿಲೀಸ್ ಆದ ದಿನಗಳಲ್ಲಿ ಪ್ರತಿಕ್ರಿಯೆ ಇರಲಿಲ್ಲ. ಆಮೇಲೆ ನನ್ನ ಸುಮಾರು ಹಿಟ್ ಸಿನಿಮಾಗಳು ಆರಂಭದಲ್ಲಿ ಮೌತ್ ಪಬ್ಲಿಸಿಟಿಗೆ ಟೈಮ್ ತೊಗೊತ್ತು. ನಮ್ಮ ರೈಟರು ಮಾಸ್ತಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಈ ಹೊಸ ಮಡಿಕೆ 1-2 ದಿವಸ ನೀರು ಕುಡ್ಕೊಳ್ಳುತ್ತೆ, ಆಮೇಲೆ ತಣ್ಣಗಿರುತ್ತೆ ಅನ್ನೋ ಥರ ಒಂದು 3-4 ಶೋಗಳ ನಂತರ ಹುಟ್ಟೋ ಮೌತ್ ಪಬ್ಲಿಸಿಟಿ ನಮ್ಮನ್ನು ಇವತ್ತು ಕಾಪಾಡ್ತಿದೆ. ಅದು ಈ ಮಟ್ಟಕ್ಕೆ ಕಾಪಾಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೋಮವಾರ ನಾರ್ಮಲಿ ಸಿನಿಮಾಗಳು ಕುಗ್ಗಿಬಿಡ್ತವೆ, ಕೆಲ್ಸಕ್ಕೆ ಹೋಗೋ ದಿನ. ಅದು ಸೋಮವಾರ ಮಂಗಳವಾರ ಕೂಡ ಇಷ್ಟು ಬ್ರಿಲಿಯಂಟ್ ಆಗಿರೋದ್ರಿಂದ ತುಂಬ ದೊಡ್ಡ ರನ್ ಇದೆ, ಇದಕ್ಕೆ ತುಂಬ ದೊಡ್ಡ ಭವಿಷ್ಯ ಇದೆ ಇದು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ತೆಲುಗಿನಲ್ಲಿ ರೀಮೇಕ್ ಮಾಡೋದಕ್ಕೆ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಇವತ್ತು ಸಿನಿಮಾ ನೋಡ್ತಿದೆ. ನನಗೆ ನಿರ್ದೇಶನ ಮಾಡಿ ಅಂತಲೂ ಕೇಳಿದ್ದಾರೆ. ಅಲ್ಲಿ ತಮಗೆಲ್ಲ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ತೆಲುಗು 2 ರಾಜ್ಯಗಳಾಗಿದೆ ಈಗ, ತೆಲಂಗಾಣ ಮತ್ತು ಆಂಧ್ರ ಅಂತ. ಆಂಧ್ರ ಎಲ್ಲ ನಮ್ಮ ಪಂಚತಂತ್ರದಲ್ಲಿ ರಂಗಾಯಣ ರಘು ಏನು ಹಿರಿಯರ ಗ್ಯಾಂಗ್ ಇದೆ ಅವರೆಲ್ಲ ಆಂಧ್ರ, ಹುಡುಗರ ಗ್ಯಾಂಗ್ ಏನಿದೆ ಅದೆಲ್ಲ ತೆಲಂಗಾಣ ಯೂತ್ ಲೀಡ್ರು ಹೀರೋ. ಮತ್ತು ಬಾರ್ಡರ್ ಲೈನ್ ಅಂದರೆ ತೆಲಂಗಾಣ ಮತ್ತು ಆಂಧ್ರದ ಮಧ್ಯದ ಬಾರ್ಡರ್ ಲೈನ್ ಏನಿದೆ ಅದ್ರ ಮೇಲೇ ರೇಸ್ ಆಗುತ್ತೆ ಅನ್ನೋ ಥರ ಒಂದು ಕಥೆನ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಹೇಳಿದ್ದೆ. ಅವರು ತುಂಬ ದೊಡ್ಡವರು, ಅವ್ರ ಹೆಸರನ್ನು ಈಗ ಹೇಳೋಕ್ಕಾಗಲ್ಲ, ಇನ್ನೊಂದು ವಾರಕ್ಕೆ ಹೇಳ್ತೀನಿ. ಅವರು ಇವತ್ತು ಮಧ್ಯಾಹ್ನ 12:30 ಸಿನಿಮಾ ನೋಡ್ತಿದ್ದಾರೆ. ಅದು ಎಲ್ಲ ಸರಿ ಹೋದಲ್ಲಿ ಈ ತಂಡದ ಸುಮಾರು ಜನನ ಕರ್ಕೊಂಡು ಹೋಗಿ ಕನ್ನಡ ಬಾವುಟನ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹಾರಿಸೋ ಎಲ್ಲ ಸಾಧ್ಯತೆ ಇದೆ. ಇದು ಕನ್ನಡದ ಹೆಮ್ಮೆಯ ವಿಷಯ ಕೂಡ. ಇದು ಇವಾಗ ಲೋಕಸಭೆ ಎಲೆಕ್ಷನಲ್ಲಿ ಮಂಡ್ಯ ಕಡೆ ಎಲ್ಲರ ಕಣ್ಣಿದೆ. ಮಂಡ್ಯ ಹಣ, ಆ ಮಂಡ್ಯದಲ್ಲಿ ಏನು ನಡೀತಿದೆ ಪೈಪೋಟಿ, ಅದರ ರಿಸಲ್ಟ್ ಏನು ಅನ್ನೋದನ್ನು ಪಂಚತಂತ್ರ ಸಿನಿಮಾದಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ನಡೀತಿದೆ. ಇದಕ್ಕೆ ಕಾರಣ ಪ್ರಾಯಶಃ ನಾವು ಪೈಪೋಟಿ ಮೇಲೆ ಸಿನಿಮಾ ಮಾಡಿರೋದು. ಅಂದರೆ ಸೋಲು ಗೆಲುವಿದೆ, ಸೋತವನು ಹೇಗಿರಬೇಕು, ಗೆಲ್ಲವನು ಹೇಗಿರಬೇಕು, ಮತ್ತು ಗೆಲುವು ಅಂದರೆ ಏನು, ಗೆಲ್ಲಬಲ್ಲೆ ಹೃದಯವನ್ನು, ನಿತ್ಯ ಬಾಳ ಸಮರವನ್ನು, ಮಮತೆಯಿಂದ ಮಾತ್ರ ಇದೇ ಪಂಚತಂತ್ರ ಅಂತ ಒಂದು ಸಾಲಿದೆ ನಮ್ಮ ಜಯಂತ್ ಕಾಯ್ಕಿಣಿ ಸಾಹೇಬರು ಬರೆದಿರೋದು. ನಾನು ಮಮತೆನ ಹೇಳಿದ್ದೀನಿ. ಕಿರಿಯರು ಒಂದಿಷ್ಟು ತ್ಯಾಗ ಮಾಡ್ತಾರೆ ದೊಡ್ಡವರು ಒಂದಿಷ್ಟು ತ್ಯಾಗ ಮಾಡ್ತಾರೆ ಕಿರಿಯರಿಗೋಸ್ಕರ. ಈ ತತ್ವನ ಆಮೆ ಮತ್ತು ಮೊಲ ಇಟ್ಕೊಂಡು ನಾನು ಪಂಚತಂತ್ರ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಜೋಡಿಸಿರೋದು ರೇಸ್ನ ಅಂತ್ಯಕ್ಕೆ. ಇದು ಮಂಡ್ಯ ರಿಲೇಷನ್ ಹೇಗೆ ಬಂತು ಅನ್ನೋದು ಅದು ಜನರನ್ನೇ ಕೇಳಬೇಕು ನೀವು. ಜನತೆ ಅದನ್ನ ಹೇಳ್ತಿದ್ದಾರೆ. ಒಂದು ಪೈಪೋಟಿ ಹೀಗಿದೆ,
ಹಿರಿಯರು ಇವರು, ಕಿರಿಯರು ಇವರು ಅಂತ ಅವರವರೇ ಒಂದು ಕ್ಯಾಸ್ಟಿಂಗ್ ಮಾಡ್ಕೊಂಡಿದ್ದಾರೆ. ಈ ಮಂಡ್ಯ ಎಲೆಕ್ಷನ್ನು ಏಪ್ರಿಲ್ 18ರವರೆಗೆ ರಿಸಲ್ಟ್ ಕಾಯಬೇಕಾಗಿಲ್ಲ, ಇವತ್ತೇ ಪಂಚತಂತ್ರ ನೋಡಿದರೆ ಗೊತ್ತಾಗ್ಬಿಡುತ್ತೆ ಅಂತಿದ್ದಾರೆ. ಇವೆಲ್ಲ ಜನ ಬರೆಯೋ ಕಥೆಗಳು. ಯಾಕೆ ನಮಗಿಂತ ಚೆನ್ನಾಗಿ ಜನ ಕಥೆನ ಅನಲೈಸ್ ಮಾಡ್ತಾರೆ. ಪ್ರಸ್ತುತ ಸಮಾಜ, ಪ್ರಸ್ತುತ ಇವತ್ತಿನ ಸುದ್ದಿಗೆ ಅವ್ರು ಅದನ್ನ ಅಳವಡಿಸ್ಕೋತಾರೆ. ಜನನೇ ಶ್ರೇಷ್ಠ ಕಥೆಗಾರರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಲಾದ ನಾವು ಮಾಡಿದ್ದೀವಿ. ಅದು ಮಂಡ್ಯಗೆ ರಿಲೇಟ್ ಆಗ್ತಿರೋದು ಅದು ಕೂಡ ಒಂದು ಹೆಮ್ಮೆ ಅಂತ ಅನ್ಬಹುದು. ಯಾಕಂದರೆ ಮಂಡ್ಯದಲ್ಲಿ ಪೈಪೋಟಿಗೆ ಇಳಿದ ಎಲ್ಲರೂ ನನಗೆ ಪರಿಚಿತರ, ಎಲ್ಲರೂ ಅಂದರೆ ನನಗೆ ಗೌರವ. ನಾನು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವನಲ್ಲ ಅಥವಾ ಯಾವುದೇ ಒಂದು ರಾಜಕೀಯ ಸಿದ್ಧಾಂತ ನನಗಿಲ್ಲ. ನಾನು ರಾಜಕಾರಣ ಅಂದರೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಅಷ್ಟೇ, ಬಿಟ್ಟರೆ ಬೆನ್ನತ್ಕೊಂಡೋಗಿ ಒಬ್ಬರನ್ನ ನಾನು ಫಾಲೋ ಮಾಡಲ್ಲ. ಅಥವಾ ಎಲ್ಲರೂ ನನಗಿಷ್ಟ ರಾಜಕಾರಣದಲ್ಲಿ. ಇದ್ರ ಹಿಂದೆ ಅದಿಲ್ಲ. ಬಟ್ ಜನತೆಗೆ ಹಾಗೆ ಅನಿಸಿದರೆ ನಾನು ಧನ್ಯ. ಅದ್ಭುತ. ನಮಗೆ ನಾವು ಏನೇ ಮಾಡಬಹುದು. ಎಂಡಲ್ಲಿ ಒಬ್ಬ ಪ್ರೇಕ್ಷಕ ಚಪ್ಪಾಳೆ ಹೊಡೆದು ಸೊಳ್ಳೆ ಹೊಡಿಲಿಲ್ಲ ಅಂದರೆ ಅದು ನಿದ್ದೆ ಬರಲ್ಲ, ತೃಪ್ತಿ ಸಿಗಲ್ಲ. ಆಮೇಲೆ ಯಾಕೆ ಕೆಲಸ ಮಾಡಬೇಕಪ್ಪ ಅನ್ನೋಷ್ಟು ಸಂಕಟ ಆಗ್ಬಿಡುತ್ತೆ. ಆ ಸಂಕಟಕ್ಕೆಲ್ಲೂ ಅವಕಾಶ ಕೊಟ್ಟಿಲ್ಲ ಪ್ರೇಕ್ಷಕ. ಯಾವತ್ತೂ ಕೈ ಹಿಡಿತಾನೆ, ಹೊಸ್ತನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಪಂಚತಂತ್ರನೇ ನಿದರ್ಶನ. ಇದನ್ನು ತುಂಬ ದೊಡ್ಡದು ಮಾಡ್ತಾನೆ ಒಂದು ಪ್ರೇಕ್ಷಕ ಅನ್ನೋದು ಅವನು ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ. ಮತ್ತು ಆ ಸಿನಿಮಾ ಉಂಟು, ಪ್ರೇಕ್ಷಕ ಉಂಟು, ಅದ್ರ ಪಾಡಿಗದು ಮನೆ ಮಾತಾಗುತ್ತೆ, ತುಂಬ ದೊಡ್ಡ ಲೆವೆಲಿಗೆ ಓಡುತ್ತೆ ಅನ್ನೋ ಒಂದು ಖುಷಿ. ಇದು ನನಗೆ ಇನ್ನೊಂದು ದೊಡ್ಡ ಖುಷಿ ಏನಂದರೆ, ತುಂಬ ಜನ ಹೊಸಬರಿಗೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇರ್ತಾರೆ. ತುಂಬ ಜನರ ಹತ್ರ ದುಡ್ಡಿರುತ್ತೆ, ತುಂಬ ಜನರ ಹತ್ರ ಅದ್ಭುತ ಕಥೆಗಳಿರುತ್ತೆ. ಇಲ್ಲೇ ಈ ಕ್ಯಾಮ್ರಾ ಹಿಡ್ಕೊಂಡಿರೋ ಸುಮಾರು ಜನರಲ್ಲಿ ಅದ್ಭುತ ಕಥೆಗಳನ್ನು ನಾನು ಕೇಳಿದ್ದೀನಿ. ಪ್ರತಿಯೊಬ್ಬ ತಂತ್ರಜ್ಞನಲ್ಲಿರುತ್ತೆ ಹೊಸದೇನೋ ಮಾಡೋದು. ಈ ಥರ ಹೊಸ ಪ್ರಯತ್ನ ಗೆದ್ದು ಒಂದು ಚಪ್ಪಾಳೆ, ಶಿಳ್ಳೆ, ಒಂದಿಷ್ಟು ಕಾಸು ಬಂದಾಗ ಅವರಿಗೆಲ್ಲ ಒಂದು ಆನೆ ಬಲ ಬರುತ್ತೆ, ಒಂದು ಮೊರಾಲ್ ಬೂಸ್ಟ್ ಆಗುತ್ತೆ, ಒಂದು ಖುಷಿಯಿಂದ ಮುಂದೆ ಹೆಜ್ಜೆ ಇಡ್ತಾರೆ, ಹಿಂದೆ ಹೆಜ್ಜೆ ಇಡಲ್ಲ. ಈ ಮುಂಗಾರು ಮಳೆ ಟೈಮ್ ಆಗಿದ್ದು ಸುಮಾರು ಹೊಸಬರು ಪ್ರಯತ್ನಗಳು ಒಂದೇ ಸತಿ ಶುರು ಆದವು. ಅದರಲ್ಲಿ ಸುಮಾರು ಜೊಳ್ಳು ಇರ್ತವೆ, ಅದು ಬೇರೆ. ಬಟ್ ಒಂದು ಇಂಡಸ್ಟ್ರಿಗೆ ತುಂಬ ಒಂದು ಧೈರ್ಯ ತುಂಬ್ತವೆ. ಒಂಥರ ಸ್ಟಿರಾಯ್ಡ್ ಕೊಟ್ಟಂಗೆ, ಒಂಥರ ಇಂಜೆಕ್ಷನ್ ಕೊಟ್ಟಂಗೆ ಖುಷಿ ಆಗುತ್ತೆ. ಎಷ್ಟು ಜನ ನಾಯಕಿ ಬಗ್ಗೆ ವಿಚಾರಿಸ್ತಿದ್ದಾರೆ, ಅವ್ರನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ತಯಾರಿದ್ದಾರೆ. ಹಾಗೆಯೇ ಇನ್ನೆಷ್ಟೋ ಜನ ಇನ್ವೆಸ್ಟ್ಮೆಂಟ್ ಈ ಥರದ ಸಿನಿಮಾಗಳಿಗೆ ಮಾಡೋದಕ್ಕೆ ಮುಂದೆ ಬರಬಹುದು. ಇಂಥ ಹಲವಾರು ಅವೆನ್ಯೂಸ್ ಓಪನ್ ಆಗುತ್ತೆ. ಯಾಕಂದರೆ ಉತ್ತರ ಭಾರತದಲ್ಲಿ, ತೆಲುಗಲ್ಲಿ, ತಮಿಳಲ್ಲೆಲ್ಲ ಚಿಕ್ಕ ಪ್ರಮಾಣದ ಬಜೆಟ್ನ ಸಿನಿಮಾಗಳು, ಮೀಡಿಯಂ ಬಜೆಟ್ನ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗಿಂತ ಜಾಸ್ತಿ ದುಡ್ದಿದ್ದಾವೆ, ಜಾಸ್ತಿ ಶಿಳ್ಳೆ, ಚಪ್ಪಾಳೆ, ಪ್ರಶಂಸೆ ಎಲ್ಲ ತೊಗೊಂಡಿದೆ. ಅಂಥದ್ದು ಕನ್ನಡದಲ್ಲಿ ಈ ಸಿನಿಮಾ ಆಗಬಹುದು, ಇದಕ್ಕೆ ಆ ತಾಕತ್ತಿದೆ ಅಂತ ನಮ್ಗಳಿಗೆಲ್ಲ ಅನಿಸಿತ್ತು ಮುಂಚೆನೇ. ನಿಧಾನಕ್ಕೆ ಜನನೂ ಹಾಗೆ ಹೇಳ್ತಿರ್ಬೇಕಾದ್ರೆ ಸಹಜವಾಗಿ ಒಂದು ಬದುಕಿದ್ದು ಸಾರ್ಥಕ, ಒಂದು ಸಿನಿಮಾ ಮಾಡಿದ್ದು ಸಾರ್ಥಕ ಅಂತ ಅನಿಸುತ್ತೆ. 3ನೇ ವಾರ. ಈಗ 2 ದಿನ ಆದ್ಮೇಲೆ ನಿಮ್ಮ ಕಲೆಕ್ಷನ್ ಥಿಯೇಟರ್ ಎಲ್ಲ ಫುಲ್ ಆಗ್ತದೆ. ನೀವೀಗ ಥಿಯೇಟರ್ ವೈಸ್ ಏನಾದರೂ ವಿಸಿಟ್ ಕೊಟ್ಟು ಪ್ರಚಾರ ಮಾಡೋದ್ರ ಪ್ಲಾನ್ ಇದೆ? ಸತತವಾಗಿ 2 ದಿವಸ ಥಿಯೇಟ್ರ್ ವಿಸಿಟ್ ಮಾಡಿದ್ವಿ, ನಾನು ಮತ್ತು ನಾಯಕ. ಈಗ ಆಲ್ ಓವರ್ ದ ಸ್ಟೇಟ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಪ್ರಾಯಶಃ ಭಾನುವಾರದಿಂದ ನಮ್ಮ ತಂಡ ಒಂದು ಪ್ರಚಾರಾರ್ಥವಾಗಿ ಟೂರ್ ಹೋಗೋ ಎಲ್ಲ ಸಾಧ್ಯತೆ ಇದೆ. ಆಯಾ ಊರಲ್ಲಿ ಪ್ರೆಸ್ ಮೀಟ್ಗಳು, ಥಿಯೇಟ್ರ್ ವಿಸಿಟ್ಟು, ಮತ್ತು ಪ್ರತಿ ಜಿಲ್ಲೆಯಲ್ಲೂ ಒಂದು ಪ್ರತ್ಯಕ್ಷವಾಗಿ ಪ್ರೇಕ್ಷಕರನ್ನ ನೋಡೋದ್ರಲ್ಲೊಂದು ಆನಂದ ಇದೆ. ಆ ಆನಂದ ತಗೊಳ್ಳೋದಕ್ಕೆ ನಾವು ಹೋಗ್ತೇವೆ. ಈಗ ಪಂಚತಂತ್ರ ಗೆದ್ದಿರೋ ಸಂತೋಷದಲ್ಲಿ ಗಾಳಿಪಟ 2 ಶುರು ಆಗುತ್ತೆ. ಗಾಳಿಪಟದ ಅಕ್ಕಪಕ್ಕ ಶಿವಣ್ಣ ಸರ್ದು ಸಿನಿಮಾ ಮಾಡಬೇಕು. ಇನ್ನೊಬ್ಬ ದೊಡ್ಡ ನಾಯಕ ನಟರ ಚರ್ಚೆ ನಡೀತಿದೆ. ಅದನ್ನು ಮತ್ತು ಪಂಚತಂತ್ರದ ರೀಮೇಕ್ ಇನ್ ತೆಲುಗು ಆ್ಯಂಡ್ ಹಿಂದಿ, ಅವೆರಡೂ ಸುದ್ದಿನ ಸದ್ಯದಲ್ಲೇ ಹೇಳ್ತೀವಿ.